First, we would now like to request the distinguished guest to do the official releasing of the book. Ellarigu namaskara. We are gathered here today for the book release of Kannada Kathana, authored by none other than my father, Dr. Krishna Prasad Badike. This is an important and meaningful milestone for him, as well as the family, a proud moment for us all. And without further ado, I would like to formally introduce him to the crowd. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿ ಕನ್ನಡ ಕಥನ ಪುಸ್ತಕದ ಲೇಖಕರು ನನ್ನ ಅಪ್ಪ ಡಾಕ್ಟರ್ ಕೃಷ್ಣ ಪ್ರಸಾದ್ ಬಾಳಿಕೆ ಅವರನ್ನು ನಿಮಗೆ ಪರಿಚಯಿಸುವುದು ನನಗೆ ಸಂತೋಷದ ಮತ್ತು ಹೆಮ್ಮೆಯ ವಿಷಯ. ಅಪ್ಪ ವೃತ್ತಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದು ಕೆನಡಾದ ಪ್ರಾಟ್ ಅಂಡ್ ವಿಟ್ನಿ ಎಂಬ ಕಂಪನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಅವರು ಕಾಸರಗೋಡು ಜಿಲ್ಲೆಯ ಧರ್ಮತಡ್ಕ ಸಮೀಪದ ಬಾಳಿಕೆ ಮನೆಯಲ್ಲಿ ಹುಟ್ಟಿದವರು. ಅವರ ವೃತ್ತಿ ಜೀವನ ಶುರುವಾಗಿದ್ದು ಭಾರತೀಯ ವಾಯುಸೇನೆಯಲ್ಲಿ. ಅಲ್ಲಿ 10 ವರ್ಷಗಳಿಗಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸಿ ನಂತರ ಸ್ವಯಂ ನಿವೃತ್ತಿ ಪಡೆದರು. ಅದರ ಬಳಿಕ ಸುರತ್ಕಲ್ನ NITKಯಲ್ಲಿ MTech ಮುಗಿಸಿ 2006ರಲ್ಲಿ ಕೆನಡಾದ ಕಂಕೋಡಿಯಾ ಯೂನಿವರ್ಸಿಟಿಯಲ್ಲಿ ಕಿನೆಟೋಡೈನಾಮಿಕ್ ಅನಾಲಿಸಿಸ್ ಆಫ್ ವೆಹಿಕಲ್ ಸಸ್ಪೆನ್ಷನ್ ಫಾರ್ ಆಪ್ಟಿಮಲ್ ಸಿಂಥಸಿಸ್ ಎಂಬ ವಿಷಯದ ಮೇಲೆ ಸಂಶೋಧನೆ ನಡೆಸಿ ಡಾಕ್ಟರೇಟ್ ಪಡೆದರು. ಸಂಶೋಧನೆ ಮತ್ತು ಆವಿಷ್ಕಾರದ ಕೆಲಸ ಮುಂದುವರಿಸುತ್ತಾ ಪ್ರಾಟ್ ಅಂಡ್ ವಿಟ್ನಿಯಲ್ಲಿ ಕೆಲಸ ಮಾಡಿಕೊಂಡು ಸುಮಾರು 20 ಪ್ಯಾಟೆಂಟ್ಗಳನ್ನು ಪಡೆದಿದ್ದಾರೆ. ಅಪ್ಪನಿಗೆ ಚಿಕ್ಕಂದಿನಿಂದಲೂ ಯಕ್ಷಗಾನದ ಮೇಲೆ ತುಂಬ ಪ್ರೀತಿ. ಕೆನಡಾಕ್ಕೆ ಬಂದ ನಂತರವೂ ಆ ಆಸಕ್ತಿಯನ್ನು ಮುಂದುವರಿಸಿಕೊಂಡು ಯಕ್ಷಮಿತ್ರ ತಂಡದೊಂದಿಗೆ ಸೇರಿ ಯಕ್ಷಗಾನದಲ್ಲಿ ತರಬೇತಿ ಪಡೆದು ಕೆನಡಾ ಮತ್ತು ಅಮೆರಿಕದ ಹಲವು ಸ್ಥಳಗಳಲ್ಲಿ ರಂಗ ಪ್ರದರ್ಶನಗಳನ್ನು ನೀಡಿದ್ದಾರೆ. ಅವರಿಗೆ ಸಾಹಿತ್ಯದಲ್ಲಿಯೂ ಆಸಕ್ತಿ ಇದೆ. ಅವರು ಬರೆದ ಹಲವು ಲೇಖನಗಳು ಪತ್ರಿಕೆಗಳ ಅಂಕಣಗಳಲ್ಲಿ ಪ್ರಕಟವಾಗಿವೆ. ಇವತ್ತು ಬಿಡುಗಡೆಯಾಗುತ್ತಿರುವ ಕೆನಡಾ ಕಥನ ಆ ಸಾಹಿತ್ಯ ಪಯಣದ ಇನ್ನೊಂದು ವಿಶೇಷ ಹೆಜ್ಜೆ. ಸಮಾಜ ಕೆಲಸದಲ್ಲಿಯೂ ಅಪ್ಪ ಸದಾ ಸಕ್ರಿಯರು. ಹಲವು ಸಂಸ್ಥೆಗಳಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೆನಡಾದ ಹವ್ಯಕ ಸಂಘದ ಅಧ್ಯಕ್ಷರಾಗಿ, ಪುರಂದರ ಕಲೆ ಮತ್ತು ಸಾಂಸ್ಕೃತಿಕ ಸಂಘ ಟೊರಾಂಟೋದ ನಿರ್ದೇಶಕರಲ್ಲಿ ಒಬ್ಬರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. SUBF ಮತ್ತು ಕನ್ನಡ ಸಂಘದಲ್ಲಿಯೂ ಸಕ್ರಿಯ ಸದಸ್ಯರಾಗಿದ್ದಾರೆ. ಯಾವುದೇ ಕೆಲಸ ಮಾಡಿದರೂ ಅದನ್ನು ತುಂಬ ಆಸಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವುದು ಅವರ ಸ್ವಭಾವ. ಕೆನಡಾ ಕಥನ ಪುಸ್ತಕದ ಸೃಷ್ಟಿಕರ್ತ ಮತ್ತು ನನ್ನ ಅಪ್ಪ ಡಾಕ್ಟರ್ ಕೃಷ್ಣ ಪ್ರಸಾದ್ ಬಾಳಿಕೆ ಅವರನ್ನು ಅವರ ಪುಸ್ತಕದ ಬಗ್ಗೆ ಕೆಲವು ಮಾತುಗಳನ್ನಾಡಲು ಕರೆಯುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಮೊತ್ತ ಮೊದಲಿಗೆ ಈ ಶೃಂಗೇರಿ ಸನ್ನಿಧಿಯ ಶಾರದಾಂಬೆಯ ಶರಣಗಳಿಗೆ ವಂದಿಸುತ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳು ಶ್ರೀಯುತ ಡಾಕ್ಟರ್ ಪರಾಮ್ ಭಟ್ ಮತ್ತು ಭಾವಿನಿ ಅಯ್ಯಂಗಾರು, ಖ್ಯಾತ ಸಾಹಿತಿ ಮತ್ತು ಡಿಜಿಟಲ್ ಕ್ರಿಯೇಟರ್,
ನಮ್ಮ ಕನ್ನಡ ಸಂಘದ ಅಧ್ಯಕ್ಷರು ಶ್ರೀ ಹರ್ಷ ಹೆಗಡೆ, ಇವರೆಲ್ಲರಿಗೂ ಮೊದಲಾಗಿ ನಮಸ್ಕರಿಸ್ತಾ ಇದ್ದೇನೆ. ಆಮೇಲೆ ಇವತ್ತು ಶನಿವಾರ ದಿವಸ ಬಿಡುವು ಮಾಡಿಕೊಂಡು ನೀವೆಲ್ಲ ಬಂದಿದ್ದೀರಿ. ನಿಮಗೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ವಂದನೆಗಳು. ಇಂದು ನನ್ನ ಪಾಲಿಗೆ ಬಹಳ ಸಂತೋಷದ ಮತ್ತು ಹೆಮ್ಮೆಯ ವಿಷಯ. ಯಾಕೆಂದರೆ ಈಗಾಗಲೇ ಅನನ್ಯ ಹೇಳಿದ ಹಾಗೆ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ಕೆನಡಾ ಕಥನ ಎಂಬ ಪುಸ್ತಕ. ನಾನು ಲೇಖಕ ಅಂತ ನನ್ನನ್ನು ಹೇಳಿಕೊಳ್ಳುವುದಿಲ್ಲ, ಆದರೂ ಪುಸ್ತಕ ಬಿಡುಗಡೆಯಾಗ್ತಾ ಇದೆ ಅನ್ನೋದು ಬಹಳ ಸಂತೋಷದ ಕ್ಷಣ ನನಗೆ. ಅದು ಮೊದಲ ಪುಸ್ತಕ, ಒಂಥರ ಚೊಚ್ಚಲ ಪುಸ್ತಕ ಅಂತಾರಲ್ಲ, ಅದು ಮೊದಲ ಮಗುವಾದಾಗ ಯಾವ ಥರ ಸಂತೋಷ ಆಗ್ತದೆ ಅದೇ ಥರ ಒಂದು ಸಂತೋಷದ ವಿಷಯ ಇದು. ಈ ಕೆನಡಾ ಕಥನ ಪುಸ್ತಕ ಇದು ಶೀರ್ಷಿಕೆ ಅಡಿಯಲ್ಲಿ ಕೆನಡಾ ದೇಶದ ಸಾಂಸ್ಕೃತಿಕ ಒಳನೋಟಗಳು ಅಂತ ಕೂಡ ಬರೆದಿದೆ. ಈ ಶೀರ್ಷಿಕೆ ಯಾಕೆ ಅಥವಾ ಇದು ಪುಸ್ತಕ ಏನು ಅಂದರೆ, ಪುಸ್ತಕ ಒಂದು 20 ಪ್ರಬಂಧಗಳ ಸಂಕಲನ ಅಂತ ಹೇಳ್ಬೋದು. ಸಂಕಲನ ಅಂದರೆ ಇಟ್ಸ್ ಕಲೆಕ್ಷನ್ ಆಫ್ 20 ಆರ್ಟಿಕಲ್ಸ್. ಸುಮಾರು ಅಂದರೆ 5-6 ವರ್ಷಗಳ ಹಿಂದೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಅನನ್ಯ ಯೂನಿವರ್ಸಿಟಿಗೆ ಹೋದ್ಮೇಲೆ ಅವಳನ್ನು ಡ್ಯಾನ್ಸಿಗೆ ಕರ್ಕೊಂಡು ಹೋಗೋದಂತ ಕೆಲಸ ಎಲ್ಲ ಇಲ್ಲದೆ ಇರುವಾಗ ಮನೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಏನಾದರೂ ಬರೀಬೇಕು ಅಂತ ಅನ್ನಿಸ್ತಾ ಇತ್ತು. ಬರಿಬೇಕು ಅಂತ ಅನಿಸಿದ್ರೆ ಸಾಕಾಗೋದಿಲ್ಲ, ಒಂದು ಮುಖ್ಯವಾಗಿ ಬೇಕಾಗಿರೋದು ವಸ್ತು, ಯಾವುದರ ಬಗ್ಗೆ ಬರೆಯೋದು ಅನ್ನೋದು ಬಹಳ ಮುಖ್ಯ. ಕೆಲವು ವರ್ಷಗಳ ಹಿಂದೆ, ಒಂದು 10-12 ವರ್ಷಗಳ ಹಿಂದೆ ನನ್ನ ಚಿಕ್ಕಪ್ಪ, ಈ ಸಂದರ್ಭದಲ್ಲಿ ನಾನು ಅವರ ಹೆಸರನ್ನು ಖಂಡಿತ ನೆನಪಿಸ್ಕೊಳ್ಬೇಕಾಗಿದೆ. 10 ವರ್ಷಗಳ ಹಿಂದೆ ಅವರು ಒಂದು ಈ ಸೆಡ್ನಾ ಅಂತ, ಇಲ್ಲಿಯ ಎಬರ್ಜಿನಲ್ ಕಥೆ ಸೆಡ್ನಾ, ಅದನ್ನು ಯಕ್ಷಗಾನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಒಂದು ಚರ್ಚೆ ಮಾಡಿದ್ರು. ಆ ನಂತರ ಅದು ಯಕ್ಷಗಾನಕ್ಕೆ ಅಳವಡನೆ ಬಗ್ಗೆ ಮತ್ತೆ ಹೆಚ್ಚು ಮುಂದುವರಿಲಿಲ್ಲ. ಆದರೆ ಅದು ನನಗೆ ನೆನಪಿಗೆ ಬಂತು. ಸರಿ, ಹಾಗಾದ್ರೆ ಅದರ ಬಗ್ಗೆ ಬರೆದ್ರೆ ಅದನ್ನು ಅಲ್ಲಿ ಕನ್ನಡದಲ್ಲಿ ಬರೆದು ಅಲ್ಲಿ ಕನ್ನಡಿಗರಿಗೆ ಸ್ವಲ್ಪ ಪರಿಚಯಿಸಬಹುದು ಕಥೆಯನ್ನು ಅಂತ. ಹಾಗೆ ಯೋಚನೆ ಬಂದು ನಾನು ಚಿಕ್ಕಪ್ಪನ ಜೊತೆ ಒಂದ್ಸರ್ತಿ ಚರ್ಚಿಸಿ ನಾನು ಅದರ ಬಗ್ಗೆ ಒಂದು ಪ್ರಬಂಧ ಬರೆದೆ. ಪ್ರಬಂಧ ಬರೆದು ಅದು ಉದಯವಾಣಿಯಲ್ಲಿ ಪ್ರಕಟವಾಯಿತು. ಪ್ರಬಂಧ ಓದಿದವರಲ್ಲಿ ಇಲ್ಲಿ ನಿಮ್ಮಲ್ಲಿ ಕೆಲವರು ಇದ್ದೀರಿ, ಮತ್ತೆ ನನ್ನ ಚಿಕ್ಕಪ್ಪ, ಎಲ್ಲರೂ ಸೇರಿ ಚಿಕ್ಕಪ್ಪ ಮುಖ್ಯವಾಗಿ ಹೇಳಿದರು, ನಿನ್ನೊಳಗೆ ಒಬ್ಬ ಲೇಖಕ ಇದ್ದಾನೆ, ಅವನು ಹೊರಗೆ ಬರಲಿ ಅಂತ ಹೇಳಿದ್ರು. ಸರಿ, ಅದು ಒಂದು ಅದರ ನಂತರ ಒಂದಾದ ನಂತರ ಒಂದು ಹೀಗೆ ಅದು ಒಂದು ಈಗ ಬರಿಬೇಕಂತ ಆದರೆ ಅದರ ಬಗ್ಗೆ ಸ್ವಲ್ಪ ಸಂಶೋಧನೆ ನಡೆಸಬೇಕು. ಸಂಶೋಧನೆ ನಡೆಸ್ತಾ ಇರುವಾಗಲೇ ಇದ್ರ ಬಗ್ಗೆ ಇನ್ನೊಂದು ಬರಿಬೋದು ಅಂತ ಆ ಥರ ಒಂದು ಐಡಿಯಾ ಮನಸ್ಸಿನೊಳಗೆ ಬರಲಿಕ್ಕೆ ಶುರು ಆಯಿತು. ಹಾಗೆ ಒಂದಾದ ನಂತರ ಒಂದು ಹೀಗೆ ಸುಮಾರು ಪ್ರಬಂಧಗಳನ್ನು ಬರೀತಾ ಹೋದೆ. ಕೆಲವೆಲ್ಲ ಪತ್ರಿಕೆಗಳಲ್ಲಿ ಪ್ರಕಟ ಆದ ಹಾಗೆ ಇಲ್ಲಿ ನಾನು ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ಅದನ್ನು ಶೇರ್ ಮಾಡಿ ಎಷ್ಟೋ ಜನ ಓದಿ ನನಗೆ ಮತ್ತು ಕೂಡ ಪ್ರೋತ್ಸಾಹಿಸಿದರು. ಎಲ್ಲರ ಪ್ರೋತ್ಸಾಹ ಮತ್ತು ಹೀಗೆ ಬರೀತಾ ಹೋಗಿ ನಾವು ಇಲ್ಲಿವರೆಗೆ ಬಂತು. ಒಂದು ಕೆಲವು 20 ಪ್ರಬಂಧಗಳನ್ನು ಬರೆದ ನಂತರ ನಾನು ಒಂದು ಪುಸ್ತಕವಾಗಿ ಯಾಕೆ ಪ್ರಕಟ ಮಾಡಬಾರ್ದು ಅಂತ ಯೋಚನೆಗೆ ಬಂತು. ಹಾಗೆ ಈ ಪುಸ್ತಕ ಕೆನಡಾ ಕಥನ ಇವತ್ತು ಪ್ರಿಂಟ್ ಆಗಿದೆ, ಪಬ್ಲಿಷ್ ಆಗಿದೆ. ಇಂಥ ಸಂದರ್ಭದಲ್ಲಿ ನಾನು ಕೆಲವರ ಹೆಸರುಗಳನ್ನು ಹೇಳಿ ನಾನು ಖಂಡಿತ ಅವರಿಗೆ ಧನ್ಯವಾದ ಕೂಡ ಹೇಳಬೇಕಾಗ್ತದೆ. ನನ್ನ ಕುಟುಂಬದಲ್ಲಿ ಈಗ ಕುಟುಂಬದವರು ಮತ್ತೆ ಸ್ನೇಹಿತರು ಎಲ್ಲ ಅದಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಈ ಒಂದು ಮಾತು ಹೇಳ್ತಾರಂತೆ, ಈ ಲೇಖಕರ ಹೆಂಡತಿ ಆಗೋದು ಕಷ್ಟ ಅಂತ. ಯಾವಾಗಲೂ ಪುಸ್ತಕ ಮತ್ತೆ ಕಂಪ್ಯೂಟರ್ ಅಂತ ಅದರೊಳಗೆ ಇರ್ತಾರೆ ಅಂತ. ಮತ್ತೆ ನಮ್ಮೂರ ಕಡೆ ಇನ್ನೊಂದು ಮಾತು ಹೇಳ್ತಾರೆ, ಈ ಯಕ್ಷಗಾನ ಕಲಾವಿದರ ಹೆಂಡತಿ ಆಗೋದು ಕಷ್ಟ ಅಂತ. ಇನ್ನೊಂದು ಮಾತು ಹೇಳ್ತಾರೆ, ಈ PhD ಮಾಡಿದವ್ರ ಹೆಂಡತಿ ಆಗೋದು ಕಷ್ಟ, ಅವರು ಆಬ್ಸೆಂಟ್ ಮೈಂಡೆಡ್ ಆಗಿರ್ತಾರೆ, ಏನೋ ಯೋಚನೆಯಲ್ಲಿ ಇರ್ತಾರೆ ಅಂತ. ಅದು 3 ಇರುವವರ ಹೆಂಡತಿ ಆಗಿರೋದು ಇನ್ನೂ ಕಷ್ಟ. ಈ ಸಂದರ್ಭದಲ್ಲಿ ತಮಾಷೆ ಅಲ್ಲ, ಗಂಭೀರವಾಗಿ ಹೇಳುವಂತಹ ವಿಷಯ. ನನ್ನ ಸಹಬಾಳ್ವೆ ನಡೆಸುವುದಲ್ಲದೆ ನನ್ನ ಎಷ್ಟೋ ಪ್ರಬಂಧಗಳಲ್ಲಿ ನನ್ನ ಜೊತೆ ಪ್ರಯಾಣಿಸಿದಂತಹ ಆಶಾ, ಅವಳನ್ನು ನಾನು ಖಂಡಿತ ಅವಳಿಗೆ ಧನ್ಯವಾದ ಹೇಳಬೇಕಾಗ್ತದೆ. ನಾನು ನನ್ನ ಎಲ್ಲ ಪುಸ್ತಕಗಳು, ಎಲ್ಲ ಪ್ರಬಂಧಗಳನ್ನು ಕೂಡ ಅವಳು ಓದಿ ಒಮ್ಮೆ ಅಭಿಪ್ರಾಯ ಹೇಳಿ ಅದನ್ನು ಇನ್ನೂ ಕೂಡ ಹೇಗೆ ಉತ್ತಮಪಡಿಸಬಹುದು ಅನ್ನೋದನ್ನು ಅವಳು ಸ್ವಲ್ಪ ಐಡಿಯಾ ಕೊಡ್ತಾ ಇದ್ದರು. ಮತ್ತೆ ಅನನ್ಯ ಕೂಡ ಎಷ್ಟೋ ಪ್ರಬಂಧಗಳನ್ನು ನಾನು ಅವಳ ಜೊತೆ ಕೂಡ ಹಂಚಿಕೊಂಡು ಅದು ಕೊನೆಗೊಳಿಸುವುದು ಹೀಗೆ ಮಾಡಿದ್ರೆ ಒಳ್ಳೆಯದಾ ಅಥವಾ ಹೀಗೆ ಮಾಡಿದ್ರೆ ಒಳ್ಳೆಯದಾ ಅಂತ
ಅವಳನ್ನು ಕೂಡ ಕೇಳ್ತಾ ಇದ್ದೆ. ಅವಳು ನನಗಿಂತ ಒಂದು ಸ್ಟೆಪ್ ಮುಂದೆ ಇದ್ದಾಳೆ. ಅವಳು ಈಗಾಗಲೇ 2 ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದಾಳೆ. ಇನ್ನೊಂದು ನಾನು ಅಮ್ಮನ ಬಗ್ಗೆ ಕೂಡ ಹೇಳಬೇಕಾಗ್ತದೆ. ನಾನು ಎಲ್ಲ ಬರಹವನ್ನು ಓದಿ ಒಮ್ಮೆ ಅವಳು ಹುರಿದುಂಬಿಸ್ತಾಳೆ, ಚೆನ್ನಾಗಿ ಬರೆದಿದ್ದೀನಿ ನೀನು ಅಂತ ಹೇಳಿ. ಈ ಅವಳ ಅಮ್ಮನ ಆಶೀರ್ವಾದ ಕೂಡ ಬಹಳ ಮುಖ್ಯ. ಈ ಪುಸ್ತಕವನ್ನು ನಾನು ಈ 3 ಕೂಡ ಅರ್ಪಣೆ ಮಾಡಿದ್ದೆ. ಈ ದಿನ ನಾನು ಅತ್ಯಂತ ಹೆಚ್ಚು ಸ್ಮರಣೆ ಮಾಡಿಕೊಳ್ಬೇಕಾದದ್ದು, ನೆನಪಿಸ್ಕೊಳ್ಬೇಕಾದದ್ದು ನನ್ನ ಅತ್ತೆ ಪಾರ್ವತಿಜಿ ಐತಾಳು. ಯಾಕೆಂದ್ರೆ ಈ ಪುಸ್ತಕ ಪ್ರಕಟ ಮಾಡಬೇಕು ಅಥವಾ ಪುಸ್ತಕ ಮಾಡಬಹುದೇ ಅಂತ ಯೋಚನೆ ಮಾಡಿ ನಾನು ಅವರಿಗೆ ನನ್ನ ಈ ಪ್ರಬಂಧಗಳನ್ನು ಕಳಿಸಿದೆ. ಅವರು ದೊಡ್ಡ ಸಾಹಿತಿ. ಅವರು ಸುಮಾರು ಒಂದು 200-250 ಪುಸ್ತಕ, ಅವ್ರಿಗೆ ಕೇಳಿದ್ರೆ ಅವರಿಗೆ ಲೆಕ್ಕ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು 250 ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಅವರಿಗೆ ನಾನು ಹೀಗೊಂದು ಬರೆದಿದ್ದೇನೆ, ಶುರು ಮಾಡಿದ್ದೇನೆ, ನೋಡಿ ನೀವು ನೋಡಿ 2 ದಿವಸದಲ್ಲಿ ಓದಿ ನೋಡಿ ಹೇಳಿದ್ರು, ಇದು ತುಂಬಾ ಚೆನ್ನಾಗಿದೆ, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ರು. ಮತ್ತೆ ಒಂದು 2 ದಿವಸದಲ್ಲಿ ಅವರು ಮೈಸೂರಿನ ಒಬ್ಬರು ಪ್ರಕಾಶಕರನ್ನು ಕಂಡು ಮಾತನಾಡಿ ಅವರಿಗೆ ಹೇಳಿ, ಅಪ್ಸರಾ ಪ್ರಕಾಶನ ಅಂತ ಮೈಸೂರಿನವರು, ಶಶಿಕುಮಾರ್ ಅಂತ ಇದ್ದಾರೆ. ನಾನು ಅವ್ರ ಜೊತೆ ಇನ್ನೂ ಮಾತಾಡಿಲ್ಲ. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಅವರು ಮಾಡಿ ಪುಸ್ತಕ ಪ್ರಕಾಶನ ಆಗಿ ಅಚ್ಚು ಬರುವಲ್ಲಿ ಅವರಿಗೆ ಅದರದ್ದು ತಿದ್ದುಪಡಿ ಮಾಡುವುದಾಗಲಿ, ಕರೆಕ್ಷನ್ಸ್ ಏನಿತ್ತು ಎಲ್ಲವನ್ನು ಅವರೇ ಮಾಡಿ, ಮುಖಪುಟವನ್ನು ವಿನ್ಯಾಸ ಯಾವ ಥರ ಮಾಡಿಸಬೇಕು ಎಲ್ಲವನ್ನು ಕೂಡ ಅವರೇ. ಈ ಪುಸ್ತಕದ ಶೀರ್ಷಿಕೆ ಕೂಡ ಅವರ ಸಜೆಷನ್ ಪ್ರಕಾರನೇ ಮಾಡಿದ್ದೇನೆ. ಆದ್ದರಿಂದ ಅವರಿಗೆ ನಾನು ತುಂಬಾ ಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಪುಸ್ತಕವನ್ನು ಪ್ರಕಟಿಸಿದ ಅಪ್ಸರಾ ಪ್ರಕಾಶನ ಮೈಸೂರು, ತಾರಾ ಪ್ರಿಂಟರ್ಸ್ ಪ್ರಿಂಟ್ ಮಾಡಿದ್ದಾರೆ. ಮುಖಪುಟ ವಿನ್ಯಾಸವನ್ನು ನಾಗಲಕ್ಷ್ಮಿ ಅಂತ ಅವರು ಮಾಡಿಕೊಟ್ಟಿದ್ದಾರೆ. ಲೇಔಟ್ ಮಾಡಿಕೊಟ್ಟದ್ದು ನಿವೇದಿತಾ. ಅವರೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪುಸ್ತಕ ಪ್ರಕಟ ಆಯಿತು, ಅಚ್ಚಾಯಿತು. ಅದು ಅವರು ಮಂಗಳೂರಿಗೆ ಕಳಿಸಿದ್ರು. ಮಂಗಳೂರಿಂದ ಕೆನಡಕ್ಕೆ ಬರಬೇಕಲ್ಲ, ಅದಕ್ಕೆ ನನಗೆ ಸಹಾಯ ಮಾಡಿದವರು ರಾಧಾ ಭಟ್, ಸದಾಶಿವ ಭಟ್ ಮತ್ತೆ ಮಂಜುನಾಥ್ ಅವರು ತುಂಬ ಸಹಾಯ ಮಾಡಿದರು. ಅವರ ಪುಸ್ತಕದ ಪ್ರತಿಗಳನ್ನು ನಿಮಗೆ ತಂದು ನನಗೆ ತರುವಲ್ಲಿ ಸಹಾಯ ಮಾಡಿದ್ದಾರೆ. ಅವರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಈ ದಿನದ ಪುಸ್ತಕ ಬಿಡುಗಡೆಗೆ ಸ್ಥಳಾವಕಾಶ ಮಾಡಿಕೊಟ್ಟಂತ SVBF ಮತ್ತು ಇದರ ಯೋಜನೆಯಲ್ಲಿ ನನಗೆ ಸಂಪೂರ್ಣ ಸಹಕಾರ ಇದೆ ಅಂತ ಪರಂಭಟ್ ಅವರಿಗೆ, ಶಾರದತ್ತಿ ಅವರಿಗೆ, ಆಮೇಲೆ ಕೆಲವು ಸೂಕ್ತ ಸಲಹೆಗಳನ್ನು ನೀಡಿ ಸಹಕರಿಸಿದ ಶ್ರೀಯುತ ವಿನಾಯಕ್ ಹೆಗ್ಡೆ ಅವರಿಗೆ ಮತ್ತೆ ಶ್ವೇತಾ ಭಟ್ ಎಲ್ರಿಗೂ ನಾನು, ಮತ್ತೆ ಇವತ್ತು ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದವರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಪುಸ್ತಕ ಬಿಡುಗಡೆ ಆಗ್ತಾ ಇದೆ, ಸಂತೋಷದ ದಿನ ನನಗೆ. ಪುಸ್ತಕ ನಿಮಗೆ ಓದುವ ಅವಕಾಶ ಇದೆ. ಸಮಯ ಮಾಡಿಕೊಂಡು ಸಾಧ್ಯ ಆದರೆ ಓದಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಒಳ್ಳೇದಿದೆ ಅಂತ ಮಾತ್ರ ಹೇಳಬೇಕಾಗಿಲ್ಲ, ಸರಿ ಇಲ್ಲದಿದ್ರೆ ಏನು ತಪ್ಪಿದೆ ಅಂತ ಹೇಳ್ಬೋದು. ಈಗ ಬರ್ದು ಅದ್ರಲ್ಲಿ ಸರಿ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಮುಂದೆ ನನಗೆ ಯಾವ ಥರ ನನ್ನ ಬರೆಯುವಿಕೆಯನ್ನು ಯಾವ ಥರ ಉತ್ತಮಪಡಿಸ್ಕೊಳ್ಬೋದು ಅನ್ನೋದ್ರಲ್ಲಿ ನನಗೆ ಸಹಕಾರಿ ಆಗ್ಬೋದು. ನನಗೆ ಏನು ತಪ್ಪಿದ್ರು ಕೂಡ ನೀವು ಚಿಂತೆ ಮಾಡ್ಕೊಳ್ಬೇಕಾಗಿಲ್ಲ, ದಯವಿಟ್ಟು ಹೇಳಿ. ನಾನು ಯಾವುದೇ ರೀತಿಯಲ್ಲಿ ತಪ್ಪು ತಿಳ್ಕೊಳ್ಳೋದಿಲ್ಲ. ಆಗಮಿಸಿದ ಎಲ್ಲರಿಗೂ, ಅತಿಥಿಗಳಿಗೆ ಮತ್ತೆ ಸಭಿಕರಿಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.